ನಮಸ್ಕಾರ, ಶುಭೋದಯ. ಇವತ್ತು ಒಂದು ರೀತಿಯ ರೌದ್ರ ರಮಣೀಯ ಚಿತ್ರಣವನ್ನು ತರ್ತಾ ಇದ್ದೀನಿ. ರವಿ ಹೇಗೆ ಕೊಲೆಗಡಕ ಆಗ್ತಾನೆ, ರವಿ ಹೇಗೆ ಹಂತಕ ಆಗ್ತಾನೆ, ರವಿ ಹೇಗೆ ವಿಪ್ಲವಕಾರಿ ಆಗ್ತಾನೆ ಅನ್ನೋದನ್ನು. ಪದ್ಯ ನೋಡಿ. ಯಾವ ಮೋಡದ ಬಸಿರ ಬಗೆದಿಹನೋ, ಯಾವ ಕನಸಿನ ಕತ್ತು ಕೊಯ್ದಿಹನೋ, ಯಾರ ನಿದ್ರೆಗೆ ಎಚ್ಚರದ ಬೆಂಕಿ ಇಕ್ಕಿಹನೋ, ರಕ್ತರಂಜಿತ ರವಿ ಮೂಡಣದಿ ತಲೆ ಎತ್ತಿಹನು, ನಿತ್ಯ ದಿನಚರಿ ದಪ್ತರದಿ ತಲೆಮರೆಸಿಕೊಳ್ಳಿರೇಳಿ. ಅಂಥ ರವಿ ಬರ್ತಾ ಇದ್ದಾನೆ, ನೊಟೋರಿಯಸ್ ಫೆಲೋ. ಅವನಿಂದ ತಲೆ ತಪ್ಪಿಸ್ಕೊಳ್ಳಿ ಅಂತ ಇವತ್ತಿನ ಸಂದೇಶ. ಯಾವ ಮೋಡದ ಬಸಿರ ಬಗೆದಿಹನೋ, ಯಾವ ಮೋಡದ ಹೊಟ್ಟೆಯನ್ನು ಒಡೆದು ಅವನು ಆಚೆ ಬಂದಿದ್ದಾನೋ ಅಂತ. ಯಾವ ಕನಸಿನ ಕತ್ತು ಕೊಯ್ದಿಹನೋ, ಯಾರದೋ ಕನಸು. ಇವಾಗ ನೋಡಿ, ಕನಸು ಕಾಣ್ತಾ ಇರ್ತೀವಿ, ಬೆಳಗಾಗೋಗುತ್ತೆ, ಎಬ್ಬಿಸ್ತಾರೆ ಅಥವಾ ಹೇಳ್ತೀವಿ. ಹೀಗಾಗಿ ಯಾವ ಕನಸಿನ ಕತ್ತು ಕೊಯ್ದಿಹನೋ, ಅವನು ಕನಸನ್ನು ಕೂಡ ಕೊಲೆ ಮಾಡಿದ್ದಾನೆ, ಮೋಡದ ಬಸಿರನ್ನು ಹೊಡೆದಿದ್ದಾನೆ, ಯಾರದ್ದೋ ಕನಸಿನ ಕತ್ತು ಕುಯ್ದಿದ್ದಾನೆ, ಯಾರ ನಿದ್ರೆಗೆ ಎಚ್ಚರದ ಬೆಂಕಿ ಇಕ್ಕಿಹನೋ. ನೋಡಿ, ಇವೆಲ್ಲ ಕೆಟ್ಟ ಕೆಲಸ ಅಲ್ವೇ? ಬಸಿರ ಬಗೆಯೋದು, ಕತ್ತು ಕೊಯ್ಯೋದು, ಬೆಂಕಿ ಹಚ್ಚೋದು, ಲಿಟ್ರಲಿ ಬೆಂಕಿ ಹಚ್ಚೋದು, ಅರಗಿನ ಮನೆ ಅದೇನು ಸಾಮಾನ್ಯವೇ? ಅಥವಾ ನಾವೇ ನೋಡ್ತೀವಿ ಎಷ್ಟೋ ಸಲ ಇದನ್ನು ಮನುಷ್ಯರು ಬೇಕು ಅಂತ ಮಾಡ್ತಾರೆ. ರಾತ್ರಿ ಹೊತ್ತು ಸುಮ್ಮನೆ ತರಗೆಲೆಗಳಿಗೆ ಬೆಂಕಿ ಹಚ್ಚೋದು, ಅಥವಾ ಕಸದ ರಾಶಿಗೆ ಬೆಂಕಿ ಹಚ್ಚೋದು. ಅದಾದ ದುರದೃಷ್ಟವಶಾತ್ ಏನಾದ್ರು ಪಕ್ಕದ ಮನೆಗೆ ಎಷ್ಟೋ ಸಲ ಆಗಿಲ್ವೇ ಇದು? ಅದರಿಂದ ದೊಡ್ಡ ದೊಡ್ಡ ಅವಘಡಗಳಾಗಿವೆ. ಇರಲಿ. ಯಾರ ನಿದ್ರೆಗೆ ಎಚ್ಚರದ ಬೆಂಕಿ ಇಕ್ಕಿಹನೋ, ಯಾರೋ ಸುಖವಾಗಿ ನಿದ್ರೆ ಮಾಡ್ತಿರ್ತಾರೆ, ಅವರಿಗೆ ಎಚ್ಚರದ ಬೆಂಕಿ ಹಚ್ಚಿರ್ತಾನೆ ಇವನು ರವಿ. ಇಂತಹ ರಕ್ತರಂಜಿತ ರವಿ, ಇಷ್ಟು ರಕ್ತರಂಜಿತ ಅವನು, ಸಾಮಾನ್ಯದವನಲ್ಲಪ್ಪ ಅವನು. ಇಷ್ಟೆಲ್ಲ ರಕ್ತ ಮೆತ್ಕೊಂಡಿದ್ದಾನೆ, ಅವನನ್ನು ಕೆಂಪಗಿದ್ದಾನೆ ಅಂತ. ಮೂಡಣದಿ ತಲೆ ಎತ್ತಿಹನು. ಓ, ಅವನು ಪೂರ್ವದಲ್ಲಿ ತಲೆ ಎತ್ತಿ ನೋಡ್ತಾ ಇದ್ದಾನಪ್ಪ, ನಮ್ಮನ್ನೆಲ್ಲ ನೋಡ್ತಾ ಇದ್ದಾನೆ. ನಿತ್ಯ ದಿನಚರಿ ದಪ್ತರದಿ ತಲೆಮರೆಸಿಕೊಳ್ಳಿರೇಳಿ. ಇವಾಗ ಅವನಿಂದ ತಪ್ಸ್ಕೋಬೇಕು ನಾವು. ಇವಾಗ ದೊಡ್ಡವನು ಯಾರು, ರಾಕ್ಷಸನೋ ದೊಡ್ಡ ರೌಡಿ ಎಲಿಮೆಂಟೋ ಎದುರಿಗೆ ಬಂದರೆ ನಿಲ್ತಾರ? ಎಲ್ಲ ಮರೆ ಆಗ್ತಾರೆ. ಹಾಗೆ ಈ ರವಿ ರಕ್ತರಂಜಿತನಾಗಿ ಮೂಡಣದಲ್ಲಿ ತಲೆ ಎತ್ತಿ ನಿಂತಿದ್ದಾನೆ. ಅವನಿಂದ ತಪ್ಪಿಸ್ಕೊಳ್ಳೋ ಬಗೆ ಹೇಗೆ? ನಿತ್ಯ ದಿನಚರಿ ದಪ್ತರದಿ, ಅಂದರೆ ನಿಮ್ಮ ನಿತ್ಯ ಕರ್ಮಗಳು ದಪ್ತರ ಅಂದರೆ ಆ ಪುಸ್ತಕ ಅಥವಾ ಪುಸ್ತಕ ರಾಶಿಯಲ್ಲಿ, ಆ ಕ್ರಿಯೆಯಲ್ಲಿ, ದಿನನಿತ್ಯದ ಕಾರ್ಯಗಳಲ್ಲಿ ತಲೆಮರೆಸಿಕೊಳ್ಳಿರೇಳಿ. ಆ ರೀತಿಯಾಗಿ ನೀವು ತಲೆಮರೆಸ್ಕೊಂಡು ನಾಪತ್ತೆ ಆಗಿಬಿಡಿ ಅಂತ. ಒಟ್ಟಿನಲ್ಲಿ ಇದ್ರ ಸಾರಾಂಶ ಏನು ಅಂತಂದರೆ, ಅವನು ರವಿ ಬಿಡೋದಿಲ್ಲ ಅಂತ ನಮ್ಮನ್ನು. ಅದು ನಾವು ತಪ್ಪಿಸ್ಕೊಳ್ಳೋಕ್ಕಿರೋ ಒಂದೇ ದಾರಿ ಅಂದರೆ ಕೆಲಸ ಮಾಡೋದು, ನಮ್ಮ ನಿತ್ಯ ಕ್ರಿಯೆಗಳಲ್ಲಿ ಸಂಪೂರ್ಣವಾಗಿ ತೊಡಗಿಕೊಳ್ಳೋದು. ಇದು ಇವತ್ತಿನ ಸಂದೇಶ. ನಮಸ್ಕಾರ.